ಮೂಡಾ ಕೇಸ್ನಲ್ಲಿ ಈಗ ಹಲವು ಮಾಜಿ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಕೆಲವು ಅಧಿಕಾರಿಗಳು ಈಗ ಬೇರೆ ಕಡೆಗೆ ವರ್ಗಾವಣೆಯಾಗಿದ್ದಾರೆ. ಹಾಗಾಗಿ ಆ ಅಧ್ಯಕ್ಷರ ಜೊತೆಗೆ ಅಧಿಕಾರಿಗಳ ವಿಚಾರಣೆಯನ್ನ ಮಾಡಲೇಬೇಕಾದಂತ ಅಗತ್ಯತೆ ಇದೆ. ಈಗ ಮೂಡಾ ಕೇಸ್ನಲ್ಲಿ ಮಾಜಿ ಅಧ್ಯಕ್ಷ ನಟೇಶ್ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಮೊದಲ ಹಂತದ ವಿಚಾರಣೆ ಪೂರ್ಣವಾಗಿದೆ. ಮಧ್ಯಾಹ್ನ ಮತ್ತೆ ವಿಚಾರಣೆಯನ್ನ ಮಾಡಲಾಗುತ್ತೆ. ಯಾವುದು ಕಾನೂನಾತ್ಮಕ, ಯಾವುದು ಕಾನೂನಾತ್ಮಕವಲ್ಲ ಅನ್ನೋದು ತಪ್ಪು ಏನು ಅನ್ನೋದನ್ನ ನೋಡಬೇಕಾಗಿದೆ. ವಿಚಾರಣೆ ಪೂರ್ಣವಾದ ಬಳಿಕ ಎಲ್ಲ ಸತ್ಯ ಗೊತ್ತಾಗಲಿದೆ ಅಂತ ನಟೇಶ್ ಹೇಳ್ತಾ ಇರೋದು. ನಾವೊಂದು ಕಾಯ್ದೆಯಲ್ಲಿ ನಿವೇಶನವನ್ನ ಕೊಟ್ಟಿದ್ದು ಸರಿ ಅಂತ ಹೇಳ್ತೀವಿ, ಇನ್ನೊಂದು ಕಾಯ್ದೆಯಲ್ಲಿ ಬೇರೆಯವರು ಬೇರೆ ರೀತಿ ಅರ್ಥೈಸ್ತಾರೆ. ಈ ಹಂತದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಸತ್ಯ. 3 ಗಂಟೆ ವಿಚಾರಣೆ ಬಳಿಕ ಮೂಡಾ ಮಾಜಿ ಅಧ್ಯಕ್ಷ ನಟೇಶ್ ಹೇಳಿಕೆಯನ್ನ ಕೊಟ್ಟಿರೋದು. ವಿಚಾರಣೆಗೆ ಹೋಗುವಂತ ಮುಂಚಿತವಾಗಿಯೇ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ, ಏನು ಮಾತನಾಡಿದ್ದಾರೆ ಅದನ್ನು ಫಸ್ಟ್ ಕೇಳಿಸ್ಕೊಂಬಿಡೋಣ. ಈಗ ಊಟ ಮಾಡಕ್ಕೆ ಕೊಟ್ಟಿದ್ದೀರಿ, ವಿಚಾರಣೆ ನಡೀತಾ ಇದೆ. ತಮಗೆ ಗೊತ್ತಿದೆ ವಿಚಾರಣೆ ನಡೀತಿರೋದು ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಪತ್ತೆ ಹಚ್ಚಲಿಕ್ಕೆ ಸತ್ಯ ಅನ್ವೇಷಣೆಗೆ ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಕೆಲಸ ಮಾಡ್ತಾಯಿದೆ. ಸೊ ಅದಕ್ಕೆ ಏನೇನು ಪೂರಕ ಮಾಹಿತಿ ಕೊಡಬೇಕು, ಇನ್ಫಾರ್ಮೇಷನ್ ಕೊಡಬೇಕು, ನಾವು ಕೊಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಊಟಕ್ಕೆ ಬ್ರೇಕ್ ಇದೆ, ಊಟ ಮಾಡಿ ಬರೋಣ, ಆಮೇಲೆ ಮತ್ತೆ ಏನಾಗುತ್ತೆ ಆಮೇಲೆ ವಿಚಾರಣೆ ಮುಂದುವರಿತಿದೆ ಅಂತ ತಾವು ಒಂದ್ ಕಡೆ ಹೇಳ್ತೀರಾ. 2015ರ ಆಕ್ಟ್ ಏನಿದೆ ಆ ಆಕ್ಟ್ ಮೂಲಕವೇ ನಾನು ಸೈಟ್ ಕೊಟ್ಟಿರೋದು, ಯಾವುದೇ ರೀತಿಯಾದ ಅಕ್ರಮ ಆಗಿಲ್ಲ ಅಂತ ಈ 14 ನಿವೇಶನ ಕೊಡುವಂಥದ್ದು ಒಂದ್ ಕಡೆ ಸಂದರ್ಶನದಲ್ಲಿ ಹೇಳ್ತೀರಾ. ಈಗ ಇನ್ವೆಸ್ಟಿಗೇಷನ್ ಯಾವ ಆ್ಯಕ್ಟ್, ಈಗ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇಸ್ ಗೋಯಿಂಗ್ ಟು ಐಡೆಂಟಿಫೈ ಯಾವ ಆ್ಯಕ್ಟ್, ಯಾವ ಸತ್ಯ, ಯಾವ ರೂಲ್, ಏನು ಪ್ರಾವಿಷನ್ ಇದೆ. So it will comes out, truth will come out. Truth will come out ಸರಿ ಸರ್, ಆದ್ರೆ ವಿಚಾರಣೆ ಅರ್ಥದಲ್ಲಿ ನೀವು ಕೊಟ್ಟಿರ್ತಕ್ಕಂಥ 14 ನಿವೇಶನ ಯಾವ ನಾವೇ ಕೊಟ್ಟಿರ್ತಕ್ಕಂಥ 14 ನಿವೇಶನ ಯಾವ ಆಧಾರದ ಮೇಲೆ ಕೊಟ್ಟಿರೋದು. ಈಗ ಆ ವಿಷಯಕ್ಕೆ ಯಾವುದು ನಾನು ಈಗ ನಿಮ್ಮ ಮುಂದೆ ಆಗೋದಿಲ್ಲ. ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಮುಗಿಲಿ, ಮತ್ತೆ ಸತ್ಯ ಅನ್ವೇಷಣೆ ಎಲ್ಲ ಹೊರಗಡೆ ಬರಲಿ, ಆಮೇಲೆ ಆರೋಪ ಇರುವಂತದ್ದೇ ತಾವು ಕೊಟ್ಟಿರ್ತಕ್ಕಂಥದ್ದೇ ಅಕ್ರಮ ಅನ್ನೋದೇ ಇರ್ತಕ್ಕಂಥ ಆರೋಪ. ಅದಕ್ಕೆ ತಾನು ಈಗ ಇನ್ವೆಸ್ಟಿಗೇಷನ್ ಆಗ್ತಿರುತ್ತೆ ಸರ್. ಅದಕ್ಕೆ ಇರುವಂತದ್ದು 14 ಸೈಟ್ ಕೊಟ್ಟಿರುವಂತ ವಿಚಾರ ಮೂಡಾದ ಕಾಯ್ದೆ ವ್ಯಾಪ್ತಿ ಒಳಗಡೆ ಇದೆಯಾ ಇಲ್ವಾ? ಅದೇ ಈಗ ದಟ್ ಇಸ್ ವಾಟ್ ದ ಕ್ವಶನ್. ಈಗ ನಾವೊಂದು ರೂಲ್ ಹೇಳ್ತೇನೆ, ಇನ್ನೊಬ್ರು ಇನ್ನೊಂದು ರೂಲ್ ಹೇಳ್ತಾರೆ. ಹಾಗಾಗಿ ಇದು ಪ್ರಶ್ನೆ ಇದೆ, ಯಾವ ರೂಲಲ್ಲಿ ಇದು ಅವಕಾಶ ಇದೆ ಇಲ್ಲವ, ಅದಕ್ಕೆ ತಾನೇ ಈಗ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮುಂದೆ ಇರೋದು. ಲೆಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಫೈಂಡ್ ಔಟ್ ದ ಫ್ಯಾಕ್ಟ್. ಸೊ ಅದಕ್ಕೆ ಏನೇನು ಮಾಹಿತಿ ಬೇಕು ನಾವು ಕೊಡೋಣ. ನಂತರ ಇದು ನ್ಯಾಯಾಲಯ ಮುಂದೆ ಬರುತ್ತೆ. ನ್ಯಾಯಾಲಯವೇ ಇದು ಜುಡಿಷಿಯಲ್ ಸ್ಕ್ರೂಟಿನಿಯಲ್ಲಿ ಇದೆ. ಈಗ ಜುಡಿಷಿಯಲ್ ಸ್ಕ್ರೂಟಿನಿ ನ್ಯಾಯಾಲಯ ಯಾವುದು ಕಾನೂನು ಅನ್ವಯ ಮಾಡೋದು ಸರಿ ಇದೆಯಾ ಸರಿ ಇಲ್ಲವಾ ಏನಂತ ಕಮ್ ಔಟ್. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ನಿಮ್ಮ ಜೊತೆಗೆ ನಾನು ಅರ್ಥ ಮಾಡ್ಕೊಬೇಕು. ಸ್ನೇಹಿತರೆ, ಈಗ ಊಟ ಮಾಡಕ್ಕೆ ಕೊಟ್ಟಿದ್ದೀರಿ, ಎಲ್ಲ ವಿಚಾರಣೆ ಆದಮೇಲೆ ಫುಲ್ ಸೈಲೆಂಟ್ ಆಗಿ ಸ್ಲೋ ಆಗಿ ಏನು ಹೇಳಬೇಕು ಅದನ್ನು ಹೇಳಿದರು. ಬಟ್ ಬಂದಂಥ ಸಂದರ್ಭದಲ್ಲಿ ಮಾತನಾಡಿದ್ದು, ನನ್ನನ್ನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಿ, ನಾನೇನು ಡಾನ್ಸ್ ಮಾಡ್ತಾ ಇದ್ದೀನಾ? ಡಾನ್ಸ್ ನೀವು ಮಾಡ್ತಾ ಇದ್ದೀರೋ ಮಾಡ್ತಾ ಇಲ್ವೋ ಗೊತ್ತಿಲ್ಲ ಸರ್. ನಿಮ್ಮ ಮೇಲೆ ಇರುವಂತಹ ಆರೋಪಗಳ ವಿಚಾರದಲ್ಲಿ ಕೇಳಬೇಕು, ಕರ್ತವ್ಯ ಕೇಳ್ತೀವಿ, ಉತ್ತರ ಕೊಡೋದಾದರೆ ಕೊಡಬಹುದು. ನೀವು ಡಾನ್ಸ್ ಮಾಡೋರ್ನಷ್ಟೇ ವಿಡಿಯೋ ಮಾಡಲ್ಲ, ನಾವು ಡಾನ್ಸ್ ಮಾಡಿಸೋರ್ನೂ ವಿಡಿಯೋ ಮಾಡ್ತೀವಿ. ನನ್ನ ಸಹೋದ್ಯೋಗಿ ಈಗ ಮೈಸೂರು ಪ್ರತಿನಿಧಿಯಾಗಿರುವಂಥ KP ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ವಿಚಾರಣೆಗೆ ಹೋಗುವ ಮುಂಚೆ ಇದ್ದಂತಹ ಆ ಆರ್ಭಟ ವಿಚಾರಣೆ ಮಧ್ಯದಲ್ಲಿ ಊಟಕ್ಕೆ ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಅದು ಕಾಣಿಸ್ಕೊಳ್ಳಿಲ್ಲ. ಯಾಕೆ, ಏನಾಯ್ತು ವಿಚಾರಣೆಯಲ್ಲಿ? ಡಾನ್ಸ್ ಮಾಡಿಸಿ ಕಳಿಸಿದ್ರ ಅಥವಾ ಡಾನ್ಸ್ ಮಾಡೋಕ್ಕೆ ಹೇಳಿದ್ರಂತ ಅಥವಾ ಡಾನ್ಸ್ ಮಾಡಿದ್ದನ್ನು ಹೇಳಿ ಅಂತ ಹೇಳಿದ್ರಂತ? ಏನಾಯ್ತಂತೆ? ಅದಕ್ಕೆ ಉತ್ತರ ಕೊಡ್ತೇನೆ ಅರುಣ್. ಅದಕ್ಕಿಂತ ಮುಂಚೆ ಒಂದು ತಿದ್ದುಪಡಿ ಇದೆ. ನಟೇಶ್ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಲ್ಲ, ಮಾಜಿ ಆಯುಕ್ತ. ಅರುಣ್, ಒಂದು ರೀತಿಯಾಗಿ ನಾನು ಆಗಲೇ ಕೂಡ ಹೇಳ್ತಾ ಇದ್ದೆ, ಜನಕ್ಕೆ ಒಂದು ರೀತಿಯಾಗಿ ತೀಟೆ ಥರ, ಅಂದರೆ ಮಾಧ್ಯಮದವ್ರು ಕಂಡ್ರೆ ಉರಿ ಬೀಳೋದು, ಎಷ್ಟೇ ತಪ್ಪುಗಳನ್ನ ಮಾಡಿದ್ರು ಕೂಡ ಇದ್ದಕ್ಕಿದ್ದಾಗ ಆ ಫ್ರಸ್ಟ್ರೇಷನ್ನ ಮಾಧ್ಯಮಗಳ ಮೇಲೆ ತೋರಿಸುವಂಥ ಕೆಲಸವನ್ನು ಮಾಡುವಂತಹದ್ದು ಈ ಪ್ರಕರಣದ ಭಾಳ ಪ್ರಕರಣಗಳಲ್ಲೂ ಕೂಡ ನಾವು ನೋಡ್ಬಿಟ್ಟಿದ್ದೀವಿ. ಆದರೆ ಯಾವಾಗ ಕರೆಕ್ಟಾಗಿ ಡ್ರಿಲ್ಲಿಂಗ್ ನಡೆಯುತ್ತೋ, ಯಾವಾಗ ಮಾಧ್ಯಮಗಳು ಸರಿಯಾದಂಥ ಟೈಮಲ್ಲಿ ತಿರುಗಿ ಬೀಳ್ತಾವೋ, ಆಗ ವಾಯ್ಸ್ಗಳು ಎಲ್ಲರದು ಡೌನ್ ಆಗ್ತಾನೆ ಬರ್ತವೆ. ಹಾಗಂದ ಮಟ್ಟಕ್ಕೆ ನಾವು ಹೇಳಿದ್ದೆ ಸತ್ಯ, ನಾವು ಹೇಳಿದ್ದೆ ಅಂತಲ್ಲ ಅರುಣ್. ಪ್ರತಿ ಬಾರಿಯೂ ಕೂಡ ನಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ಬರುವಂಥವರು ಮೊದಲು ನಾವು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಬೇಕಾಗುತ್ತೆ ಅರುಣ್. ಇವತ್ತು ನಟೇಶ್ ಅವರನ್ನು ವಿಡಿಯೋ ಮಾಡ್ತಾ ಇರುವಂಥದ್ದು ಅವ್ರದ್ದು ಯಾವುದೋ ಖಾಸಗಿ ಕಾರ್ಯಕ್ರಮದ ವಿಡಿಯೋ ವಿಚಾರ ಅಲ್ಲ.
ಅವರು ಒಂದು ಗುರುತರವಾದಂತಹ ಪ್ರಕರಣದಲ್ಲಿ ಅವರನ್ನು ಇವತ್ತು ಸಾಕ್ಷಿಯಾಗೋ ಒಂದು ಹೇಳಿಕೆಯಾಗೋ ಕರೆದಿರುವಂಥ ಕಾರಣಕ್ಕೋಸ್ಕರ ಅವ್ರನ್ನ ವಿಡಿಯೋ ಮಾಡ್ತಾ ಇರುವಂಥದ್ದು. ಅದು ನಮಗಿರುವಂತಹ ಹಕ್ಕು. ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೇವೆ, ಜನರಿಗೆ ಅದು ತೋರಿಸಬೇಕಾದ್ದು ನಮ್ಮ ಕರ್ತವ್ಯ ಕೂಡ. ಯಾವಾಗ ಮಾಧ್ಯಮದವರು ಕೂಡ ನಾವು ಅವ್ರಿಗೆ ವಾಪಸ್ ತಿರುಗಿಬಿದ್ವೋ ತದನಂತರದಲ್ಲಿ ಅವರ ವಾಯ್ಸು ಕೂಡ ತಣ್ಣಗಾಯಿತು. ಅದಕ್ಕಿಂತ ಹೆಚ್ಚಾಗಿ ಹೆಚ್ಚು ಕಡಿಮೆ 3 ತಾಸುಗಳ ಡ್ರಿಲ್ ಏನಿದೆ, ಲೋಕಾಯುಕ್ತ ಡ್ರಿಲ್, ಆ ಡ್ರಿಲ್ ಒಳಗಡೆ ಅವರ ಆರ್ಭಟವು ಕೂಡ ಕಡಿಮೆ ಆದಂತೆ ಕಾಣ್ತಾ ಇತ್ತು. ಅರುಣ್ ಸದ್ಯಕ್ಕೆ ಹೋಗಬೇಕಾಗಿ ಏನೋ ಕಚೇರಿಯ ಒಳಗಡೆ ಹೋಗಬೇಕಾದ ಇದ್ದಂತಹ ಜೋಶ್ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಕಡಿಮೆ ಆಯಿತು. ಯಾವಾಗ ಮಾಧ್ಯಮದವರು ನಾವು ತಿರುಗಿ ಬಿದ್ವೋ, ಕಾಮನ್ ಸೆನ್ಸ್ ಅಂದರೆ ಏನು, ಯಾಕೆ ಕಾಮನ್ ಸೆನ್ಸ್ನ ಪ್ರಶ್ನೆ ನಮಗೆ ಕೇಳ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ದಂಗೆ ಆಟೋಮೆಟಿಕ್ಕಾಗಿ ವಾಯ್ಸ್ಗಳು ಡೌನ್ ಆದವು. ಇದು ಕೇವಲ ನಟೇಶ್ವರ ವಿಚಾರ ಅಂತಲ್ಲ, ಭಾಳಷ್ಟು ಜನರಿಗೆ ಈ ಥರದೊಂದು ಚಟ ಇದೆ ಅರುಣ್. ಸುಮ್ಮನೆ ಇದ್ದಕ್ಕಿದ್ದಾಗೆ ಮಾಧ್ಯಮದವ್ರ ಮೇಲೆ ಬ್ಲೇಮ್ ಗೇಮ್ ಶುರು ಮಾಡುವಂಥದ್ದು, ಮಾಧ್ಯಮದವ್ರಿಗೆ ಏನು ಬೇಕಾದರೂ ಮಾತಾಡ್ಬಿಟ್ಟು ನಾವು ಅರಗಿಸ್ಕೊಂಡ್ಬಿಡ್ತೀವಿ ಅಂತ ಭಾಳಷ್ಟು ಜನ ಅಂದ್ಕೊಂಡಿರ್ತಾರೆ ಅರುಣ್. ಅದೇನು ಮಾಡೋಕ್ಕಾಗಲ್ಲ, ಅವರವರ ಫ್ರಸ್ಟ್ರೇಷನ್ ಅಷ್ಟೇ ಅರುಣ್. ಓಕೆ, ಧನ್ಯವಾದಗಳು ಕೆ ಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಸೊ ಫ್ರಸ್ಟ್ರೇಷನನ್ನು ಆಚೆ ಹಾಕುವಂಥ ಕೆಲಸವನ್ನು ಮಾಡ್ಕೊಳ್ಳಿ, ಏನು ಸಮಸ್ಯೆ ಆಗೋದಿದೆ. ಒಳಗಡೆಗೆ ಹೋದ್ಮೇಲೆ ಅವರು ಡ್ಯಾನ್ಸ್ ಮಾಡಿಸೇ ಕಳಿಸಿದ್ರು. ಡ್ಯಾನ್ಸ್ ಮಾಡಿದ್ಮೇಲೆ ಸುಸ್ತಾಗಬೇಕಲ್ವಾ, ಸುಸ್ತಾದ್ಮೇಲೆ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಿದ್ದಾರೆ.